ಪ್ರೊಡ್ಯೂಸರ್ ಪೇಮೆಂಟ್ ಕೊಡೋರು. ಹುಡುಗಾಟ ಜಾಸ್ತಿ ಇರುತ್ತೆ ಸರ್. ನಿಮ್ದು ಪಟ್ಟಿ ಸಿನಿಮಾದಲ್ಲಿ ಟೆಕ್ನಿಕಲ್ ವಿಚಾರವಾಗಿ ಸೊ ಈ ಸಿನಿಮಾದಲ್ಲಿ ಸರ್ ಡೈರೆಕ್ಟರ್ ಅವರೇ ಒಪ್ಕೊಂಡು ಗುರುಗಳ ಡೈರೆಕ್ಟರ್ ಅಂತ, ಸೊ ಅವರ ಕೆಲಸ ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತದೆ ಅಂತ? ಅಲ್ಲೋದ್ರೆ ನಾವು ಆರ್ಟಿಸ್ಟ್ ಅಷ್ಟೇ, ಅವರೇ ಡೈರೆಕ್ಟರ್ ಅಷ್ಟೇ, ನಾವು ಆರ್ಟಿಸ್ಟ್ ಅವ್ರು ಏನು ಹೇಳ್ತಾರೆ ಮಾಡ್ತಾ ಇದ್ದಾರೆ. ನೀವು ಕರಾಟೆ ಕಲ್ತಿರ್ತೀರಲ್ಲ ಈ ಸಿನಿಮಾದಲ್ಲಿ? ಕರಾಟೆ ಕಲ್ತಿದ್ದೀರಾ ಸಿನಿಮಾಗೋಸ್ಕರ? ಹಾಂ ಸರ್, ಅಂದರೆ ಕರಾಟೆ, ಓಟ ಎಲ್ಲ ಕಲ್ತಿದ್ದೀನಿ. ಸೊ ಅಂದರೆ ಎಲ್ಲ ಸ್ಕಿಲ್ಗಳನ್ನ ಕೂಡ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿದೆ. ಮತ್ತೆ ಆ್ಯಕ್ಚುಲಿ ಕೆಲವು ಸಲ ಏನಂದ್ರೆ ಕರಾಟೆ ಕಲ್ತಿಲ್ಲ ಅಂದ್ರೂ ಕೂಡ ಕಲ್ತಿದ್ದೀನಿ ಅಂತ ಸ್ವಲ್ಪ ಏಟ್ ಕಮ್ಮಿ ಬೀಳುತ್ತೆ ಅನ್ನೋ ಒಂದು ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ. ಅದನ್ನು ಕೂಡ ನಾನು ನೋಡ್ಬೋದು ಅಂತ ಅನ್ಸುತ್ತೆ ನನಗೆ. ಸಿನಿಮಾಗೋಸ್ಕರ ಕರಾಟೆ ಕಲ್ತಿಲ್ಲ, ಓಟ ಕಲ್ತಿದ್ದೀನಿ, ಓಡಿದೆ ಸುಮ್ಮನೆ. ಹಿಂಗಿರುತ್ತಲ್ಲ ಹೆಂಗಿರುತ್ತೆ ಸರ್, ಸಿನಿಮಾದಲ್ಲಿ ಏನು ಕಥೆಗೆ ಏನು ಬೇಕು 100% ಲಾಜಿಕ್ ಇಲ್ಲದೆ ಒಂದು ಸೀನು ಇಲ್ಲ ಸರ್. ಎವ್ರಿ ಸೀನು ನಿಮಗೆ 200% ಲಾಜಿಕ್ಕು, ನಿಮ್ಗೆ ಎಲ್ಲವೂ ಕ್ವಶನ್ಸ್ ಆನ್ಸರ್ ಮಾಡುತ್ತೆ ಸಿನಿಮಾ. ಈ ಮೋಷನ್ ವಿಡಿಯೋದಲ್ಲಿ ಸಿನಿಮಾನ ಕೆಲವು ವಿಚಾರಗಳು ಹೇಳುತ್ತೆ, ಕ್ಯಾರೆಕ್ಟರ್ಸ್, ಅದು ಏನೋ ಒಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡೈರೆಕ್ಟರ್ಸ್ ಡೈರೆಕ್ಟರ್ ಪ್ರೊಡ್ಯೂಸರ್ ಮತ್ತೆ ಹೊಸ ಅಲಿಯ ಡೈರೆಕ್ಟರ್ ರಾಜು ಶೆಟ್ಟಿ ಅವರು, ಅವರಿಬ್ಬರು ಹಿಂದೆ ಡೈರೆಕ್ಷನ್ ಮಾಡಿ ಪ್ರೂವ್ ಆಗಿರೋದ್ರಿಂದ ಅವರಿಂದ ಇನ್ಪುಟ್ಸ್ ಹೇಗಿರ್ತಾ ಇತ್ತು? ಸರ್, ನಾನು ನಿಜವಾಗ್ಲೂ ಇದು ಯಾವತ್ತೂ ಕಲ್ಪನೆನೂ ಅಂದ್ಕೊಂಡಿಲ್ಲ ನಾನು ಡೈರೆಕ್ಟರ್ ಆಗ್ತೀನಿ ಅಂತ. ಅದು ತಾನಾಗಿ ಕತೆ ಬಂತು. ಆಮೇಲೆ ಈ ಕತೆಗೆ ಇವರೇ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಯಾವ ಧೈರ್ಯದಲ್ಲಿ ಕೇಳಿದೆ ಅಂತ ಇವಾಗ ಜ್ಞಾಪಿಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಕ್ವೆಶನ್ ಬ್ಯೂಟಿಫುಲ್ ಕ್ವೆಶನ್ ಸರ್. ನನಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಈಗ ನೆನೆಸ್ಕೊಂಡ್ರು ಉಪ್ಪಿ ಸರ್ ಇದ್ದಾರ ನನ್ನ ಸಿನಿಮಾಲಿ, ಶಿವಣ್ಣ ಇದ್ದಾರ, ರಾಜು ಶೆಟ್ಟಿ ಅವರು ಇದ್ದಾರೆ, 3 ಜನ ಇದ್ದಾರ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಆ ಕತೆ ಆ್ಯಂಡ್ ದ ಸ್ಕ್ರೀನ್ ಪ್ಲೇ ವಾಸ್ ದ ಹೀರೋ, ಅದು ಎಲ್ಲರೂ ಡ್ರೈವ್ ಮಾಡಿದೆ ಸರ್. ಆ್ಯಂಡ್ 3 ಜನನು ಶಿವಣ್ಣ 150 ಸಿನಿಮಾ ಮಾಡಿದ್ದಾರೆ, ಅವರು ಒಂದು ಡೈರೆಕ್ಟರ್ ಥರನೇ. 3 ಬಿಗ್ ಡೈರೆಕ್ಟರ್ಸ್ ಮಧ್ಯದಲ್ಲಿ ಒಂದು ನಾನು ಪುಟ್ಟದಾಗಿ ನಿಂತ್ಕೊಂಡಿದ್ದೆ. ಬಟ್ ಅವರೆಲ್ಲರ ಆಶೀರ್ವಾದ ಮಾಡೋದು, ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಇನ್ಪುಟ್ಸ್ ಕೊಟ್ಟರು ಆ್ಯಂಡ್ ಬ್ರಿಲಿಯಂಟಾಗಿ ನನ್ನ ಸಿನಿಮಾನ ಅದನ್ನೊಂದು ಕವರ್ ಮಾಡಿಕೊಟ್ಟಿದ್ದಾರೆ. ಇಂಡಿಯನ್ ಸಿನಿಮಾ ಸುಮಾರು 1000 ಕೋಟಿ ದಾಟಾಗಿದೆ ಈಗ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ 1000 ಕೋಟಿ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು. ಬಟ್ ಈ ಸಿನಿಮಾ ಆರಂಭ ನೋಡಿದ್ರೆ 1000 ಕೋಟಿ ಆ ರೇಂಜಲ್ಲಿ ಎಲ್ಲೋ ಕಾಣಿಸ್ಕೊಳ್ಳುತ್ತೆ ಒಂದು ರೀತಿಯಲ್ಲಿ. ಕೆ ಮಂಜು ಹೇಳಿದ್ರು 100 ಕೋಟಿ ಅಂತೇಳಿ, ಅಲ್ಲ, ಅದು ದೊಡ್ಡ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಿರುವಾಗ ಮತ್ತೆ
ಹಾಲಿವುಡ್ ತಂತ್ರಜ್ಞರು ಇದರಲ್ಲಿ ಪಾಲ್ಗೊಳ್ಳುವಾಗ ಇದರ ಬಜೆಟ್ ಕುತೂಹಲ ಇದೆ ಸರ್. ಇಲ್ಲ, ಈ ಪಿಕ್ಚರ್ 1000 ಕೋಟಿ 500 ಕೋಟಿ 100 ಕೋಟಿ ಅಂತಲ್ಲ ಸರ್. ಇದು ಏನು ಅಂತಂದ್ರೆ ಕಂಟೆಂಟ್ ಆಗಿದೆ. ಆ ಕಂಟೆಂಟ್ ಬಗ್ಗೆ ಎಲ್ಲರೂ ನಾವು ಸ್ವಲ್ಪ ವಿಜಿಲ್ ತೋರಿಸ್ತಾ ಇದ್ದಾಗ ಹೇಳ್ತಾರೆ ಇದು 1000 ಕೋಟಿ 200 ಕೋಟಿ ಅಂತ ಹೇಳ್ಬಿಟ್ಟು ಆ ವಿಜಿಲ್ ನೋಡಿ ಹೇಳ್ತಾ ಇದ್ದಾರೆ. ಅದು 1000 ಕೋಟಿ ಆಗುತ್ತೋ 100 ಕೋಟಿ ಆಗುತ್ತೋ 50 ಕೋಟಿ ಆಗುತ್ತೋ ಅದು ಪರಮಾತ್ಮನ ಆಶೀರ್ವಾದ. ಅದು ಆ ಕಂಟೆಂಟ್ ಮೇಲೆ ಆಗ್ತಾ ಇದೀವಿ ನಾವು. ಖಂಡಿತ ಇದು ನೀವು ಹೇಳ್ದಂಗೆ ಇದು ಖಂಡಿತ 100 ಕೋಟಿ ದಾಟತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಖಂಡಿತ ಆಗುತ್ತೆ ಸರ್. ಇದು ಏನಂದ್ರೆ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಮಾನಸಿಕ ಸ್ಥಿತಿಯನ್ನು ಮೀರುತ್ತೆ. ಕೆಲವು ಲಾಜಿಕ್ ಇರಲ್ಲ. ನಾವು ಇಂಡಿಯನ್ ಸಿನಿಮಾದಲ್ಲಿ ಯಾವಾಗಲೂ ಲಾಜಿಕ್ ಕೊಡ್ತೀವಿ. ಈಗ ನೀವು ಈಗ ತೋರಿಸಿರುವಂತಹದ್ದು ಅದು ತುಂಬಾ ಲಾಜಿಕ್ ಅನ್ನು ಮೀರಿದಂಥದ್ದು. ವಾಕ್ ಏನಿದೆ ಅದು ತುಂಬಾ ದೊಡ್ಡದು, ವಿಶಾಲವಾದದ್ದು. ಅದರ ನೆಲೆ ಹೇಗಿದೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಸ್ ಏನು ಬರುತ್ತೆ ಅದನ್ನ ನೀವು ಫಿಲ್ಮಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ. ಸೊ ಇವಾಗ ನೀವು ಏನು ಆ ಕಥೆನ ಎಳೆ ಗೊತ್ತಿಲ್ಲ ಡೈರೆಕ್ಟ್ ಆಗಿ ನೋಡಿದ್ರೆ ನೀವು ಹೇಳೋದು ಖಂಡಿತ ಒಪ್ಕೊಂತೀನಿ, ಹೇಗೆ ಲಾಜಿಕಲಿ ಏನು ಅನ್ನೋದು. ಬಟ್ ಕಥೆಯಲ್ಲಿ 101% ಲಾಜಿಕ್ ಇದೆ ಸರ್. ಕಥೆಯಲ್ಲಿ ನೀವು ನೋಡೋದ್ರೆ ಯಾರು ಈ ಕ್ವಶನ್ ಮಾಡಲ್ಲ. ಆ ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ಡಾನ್ಸ್ ಮಾಡಿದಾಗ ನಾವು ಭಯ ಇರುತ್ತೆ ಸರ್. ಯಾಕಂದ್ರೆ VFX ಕೆಲಸಗಳು ಇನ್ನೂ ತುಂಬಾ ಕಾಡ್ತಾ ಇರುತ್ತೆ, ಎಷ್ಟೋ ಕನ್ಫ್ಯೂಷನ್ ಇರುತ್ತೆ. ಸೊ ರಿಲೀಸ್ ಡೇಟ್ ಆಗ್ತಲ್ಲ, ಅದು ಮುಂದಕ್ಕೆ ಹೋದ್ರೆ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ಈಗ ಧೈರ್ಯವಾಗಿ ಆಗಸ್ಟ್ 15 ಬರ್ತಾ ಇದ್ರಿ. ಸೊ ನಮಗೆ ಅಷ್ಟೆಲ್ಲ ಕೆಲಸ ಮುಗಿದು VFX ನಾವು ರೆಡಿಯಾಗಿ ಸಿದ್ಧರಾಗಿ ಬರ್ತೀವಿ ಅಂತ. ಖಂಡಿತ ಸರ್. VFXಗೋಸ್ಕರನೇ ನಾವು ಇಷ್ಟು ಟೈಮ್. ಆಕ್ಚುಲಿ ನಮ್ಮ ಸಿನಿಮಾ ರೆಡಿ ಇದೆ, DTS ಮುಗಿದಿದೆ. 95% ಆಫ್ ದ ಮೇನ್ ವರ್ಕ್ ಸಿನಿಮಾ CG ಬಿಟ್ಟು ಎಲ್ಲ ಆಗೋಗಿದೆ. ಫೈನಲ್ ಪ್ರಾಡಕ್ಟ್ ಕೈಯಲ್ಲಿದೆ. CGಗೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ. ಯಾಕಂದ್ರೆ ನೀವು ಹೇಳಿದಂಗೆ CG ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ. ಚಿಕ್ಕ ಚಿಕ್ಕ ವಿಷಯಗಳು ವೆರಿ ಇಂಪಾರ್ಟೆಂಟ್. ನಾವು ಬರೀ ಮೋಷನ್ ವಿಡಿಯೋ ಮಾಡಿದ್ದು ಸರ್. ದಿಸ್ ಇಸ್ ನಾಟ್ ಫಿಲ್ಮ್ CG, ದಿಸ್ ಇಸ್ ಅ ಮೋಷನ್ ವಿಡಿಯೋ. ಇಟ್ಸ್ ಲೈಕ್ ಅ ಕಾರ್ಟೂನ್. ಅದಕ್ಕೆ ನಾವು 1 ವರ್ಷ ಟೈಮ್ ತಗೊಂಡಿದ್ದೀವಿ. ಆ್ಯಂಡ್ ಈ ಥರ ಮೋಷನ್ ವಿಡಿಯೋ ನಿಮಗೆ ಯಾರು ಮಾಡಿಲ್ಲ. ಮೋಷನ್ ವಿಡಿಯೋಸ್ ಬೇರೆ ಥರ ಮಾಡ್ತಾರೆ. ಬಟ್ ನಾವು ಒಂದು 100 ಸ್ಟೆಪ್ಸ್ ಮುಂದೆ ಹೋಗಿ ಮೋಷನ್ ವಿಡಿಯೋಗೆ 3D ಎಲ್ಲ ಮಾಡಿದ್ವಿ. ಸೊ ಸಿನಿಮಾ ನಾವು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದೀವಿ ಅನ್ನೋದು ಇದು ಹೇಳುತ್ತೆ. ಆ್ಯಂಡ್ ಖಂಡಿತರು ಮೇನಲ್ಲಿ ನನಗೆ CG ಫೈನಲ್ ಔಟ್ಪುಟ್ ಬರುತ್ತೆ. ಬಟ್ 2 months ನಾವು CG ಫೈನಲ್ ಔಟ್ಪುಟ್ ಬಂದಮೇಲೆ ನಾವು ಮತ್ತೆ ಏನಾದರೂ ಫೈನ್ ಟ್ಯೂನ್ ಮಾಡೋಕೆ ಇಟ್ಕೊಂಡಿದ್ವಿ.